ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ವಿಧಾತ್ರೇ ನಮಃ. ಓಂ ನೃಣಾಮುತ್ವಾ ನೃತಮಂ ಗೀರ್ಭಿರುಕ್ತೈರ್ನದಂ ವವೋದತೀನಾಂ ಅಭಿಪ್ರವೀರಮರ್ಚತಾ ಸಬಾಧೋ ನದಯ್ಯೋ ಯುವತೀನಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 294ನೇ ಭಾಗ ಇದು. ವಿಧಾತ ಅನ್ನುವ ನಾಮದ ಶ್ರವಣ ಇವತ್ತು ನಡೆಯಬೇಕಾಗಿದೆ. ಇದು 45ನೇ ನಾಮ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ 41ನೇ ಬೃಹತಿ ಮಂತ್ರದ ಅರ್ಥವನ್ನು ಕೂಡ ನಾವು ನೋಡಬೇಕಾಗಿದೆ. ಈ ವಿಧಾತ ಅನ್ನುವ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಏನು ವರ್ಣನೆ ಮಾಡಿದ್ದಾರೆ ಜ್ಞಾನಿಗಳು ಅನ್ನೋದನ್ನ ಮೊದಲು ಒಂದು ಬಾರಿ ಸಂಕ್ಷಿಪ್ತವಾಗಿ ನೋಡೋಣ. ಅದಾದ ಬಳಿಕ ಆ ಮಂತ್ರಕ್ಕೂ ಬೃಹತಿ ಛಂದಸ್ಸಿನ ಮಂತ್ರಕ್ಕೂ ಇರುವಂತಹ ಸಂಬಂಧವನ್ನು ನೋಡೋಣ. ವಿಧಾತ ಅಂದ್ರೆ ಈ ಮಂತ್ರಕ್ಕೆ ಸಂಬಂಧಿಸಿದಂತೆ ನಾವು ನೋಡುವುದು ಮೊದಲನೇದ್ದು. ಎಲ್ಲ ಜ್ಞಾನಿಗಳು ಏನು ಸ್ತೋತ್ರಗಳನ್ನು ಮಾಡ್ತಾರೆ ಪರಮಾತ್ಮನ ಕುರಿತು, ಆ ಸ್ತೋತ್ರಗಳನ್ನು ಸ್ವೀಕಾರ ಮಾಡುವವನು, ಸ್ತೋತ್ರಗಳನ್ನು ಧರಿಸುವವನು ಅಂತ ಅದರ ತಾತ್ಪರ್ಯ ಮೊದಲನೇದಾಗಿ. ಮತ್ತೆ ತಾನು ಈ ವಿಶಿಷ್ಟವಾದಂತಹ ಸ್ಥಾನದಲ್ಲಿ ಇರುವಂಥವನು, ತಾರತಮ್ಯ ಕಕ್ಷಾದಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಸ್ಥಾನದಲ್ಲಿ ಇರುವವನವನು. ಮತ್ತೆ ಈ ಭಕ್ತರನ್ನ, ತನ್ನನ್ನು ಯಾರು ಉಪಾಸಿಸ್ತಾರೆ ಅವರನ್ನ ವಿಶಿಷ್ಟವಾದ ಸ್ಥಾನದಲ್ಲಿ ಮುಕ್ತಿಯಲ್ಲಿ ಇಡುವಂಥವನು. ಹೀಗೆ ವಿ ಅಂದ್ರೆ ವಿಶಿಷ್ಟ ಅಂತ ಅರ್ಥ, ಧಾತ ಅಂದ್ರೆ ಅಲ್ಲಿ ವಿಶಿಷ್ಟವಾದ ಸ್ಥಾನದಲ್ಲಿ ಇಡುವವನು ಅಂತ ಅದರ ತಾತ್ಪರ್ಯ. ವಿಶೇಷತಃ ಧಾತ ಮೋಕ್ಷದಾನೇನ, ನಾವು ಮಾಡಿದ ಎಲ್ಲಾ ಕರ್ಮಗಳಿಗೆ ಉಚಿತವಾದಂತಹ ಫಲವನ್ನು ಕೊಡುವಂಥವನು, ನಾನಾ ರೀತಿಯಾಗಿ ಜಗತ್ತನ್ನ ಮಾಡುವಂಥವನು, ಅದನ್ನು ಪೋಷಿಸುವಂಥವನು, ನಮ್ಮೆಲ್ಲರನ್ನೂ ಕೂಡ ನಾನಾ ರೀತಿಯಾದ ಚಟುವಟಿಕೆಗಳಿಗೆ ತೊಡಗಿಸುವಂಥವನು. ಇಷ್ಟೆಲ್ಲ ಅರ್ಥಗಳನ್ನ ಇಲ್ಲಿ ನಾವು ನೋಡಬಹುದು. ಇನ್ನು 486ನೇ ಮಂತ್ರವೂ ಕೂಡ, 86ನೇ ನಾಮವೂ ಕೂಡ ಇದೇ ಆಗಿರುವುದರಿಂದ ಅಲ್ಲೂ ಇನ್ನು ಹೆಚ್ಚಿನ ಅರ್ಥಗಳನ್ನ ನಾವು ನೋಡುವರಿದ್ದೇವೆ. ವಿ ಅಂದ್ರೆ ವಿಶಿಷ್ಟರಾದಂತಹ ಮುಖ್ಯ ಪ್ರಾಣ ಮೊದಲಾದವರು, ಅವರನ್ನು ಧರಿಸಿದವನು. ವಿಶಿಷ್ಟಸ್ಯ ಮುಖ್ಯ ಪ್ರಾಣಸ್ಯ ಧಾತ, ವಿಶಿಷ್ಟವಾದ ಗುಣಗಳನ್ನು ತನ್ನಲ್ಲಿ ಧರಿಸಿದವನು. ದೈತ್ಯರ ಜೊತೆಗೆ ಯಾವತ್ತೂ ವಿರೋಧವನ್ನು ಮಾಡಿದವನು. ಅವರು ಈತರನ್ನು ಕುರಿತು ವಿರೋಧ ಮಾಡಿರುವುದರಿಂದ ಅವರ ವಿರೋಧವನ್ನು ಹಿಮ್ಮೆಟ್ಟಿಸಲಿಕ್ಕಾಗಿ ಇವನು ಕೂಡ ವಿರೋಧವನ್ನೇ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ಪ್ರಕೃತಿಯಲ್ಲಿ ತಾನು ವಿವಿಧವಾದಂತಹ ರೂಪಗಳನ್ನು ತಾಳುವವನು. ಅದಲ್ಲದೆ ವಿ ಅಂದ್ರೆ ಗರುಡ ಅಂತ ಅರ್ಥ. ಆ ಗರುಡನನ್ನೇ ತನ್ನ ವಾಹನವಾಗಿ ಇಟ್ಕೊಂಡಿರುವಂಥವನು, ಗರುಡ ವಾಹನ ಇವನು. ಇವನಿಗೆ ಸ್ವಯಂ ಯಾವ ಪೋಷಕರೂ ಇಲ್ಲ, ಎಲ್ಲ ಪೋಷಕರನ್ನು ಕೂಡ ಇವನು ಮೀರಿದವನು. ಹೀಗೆ ತಾನು ಎಲ್ಲರನ್ನೂ ಧರಿಸಿ ಪೋಷಿಸುವವನು, ತನಗೆ ಮಾತ್ರ ಯಾವುದೇ ಒಬ್ಬ ಧಾರಕ ಪೋಷಕ ಇತ್ಯಾದಿಗಳು ಇಲ್ಲದವನು. ಅಂತ ಯಾವ ಧಾರಕ ಪೋಷಕರ ಅಗತ್ಯವೂ ಕೂಡ ಇವನಿಗಿಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಈ ಮಂತ್ರದ ಅರ್ಥವನ್ನ ರಘುನಾಥ ತೀರ್ಥರು
ಮತ್ತೆ ಭಗವಂತರಾಯರು ಮೊದಲಾದವರು ಏನು ಮಾಡಿದ್ದಾರೆ ಅಂತ ಅನ್ನೋದನ್ನ ಈಗ ಮೊದಲು ನೋಡೋಣ. ಹಿಂದಿನ ಮಂತ್ರಗಳಲ್ಲಿ ಆ ಭಗವಂತನ ವಿಶಿಷ್ಟವಾದ ಮಹಿಮೆಗಳನ್ನೆಲ್ಲ ಹೇಳಿದರು. ಇಂದ್ರನ ಸಾಮರ್ಥ್ಯಗಳನ್ನು ಕೂಡ ವರ್ಣನೆ ಮಾಡಿದರು. ಈ ಮಂತ್ರದಲ್ಲಿ ಸಾಧಕರಾದಂತಹ ಜನರಿಗೆ, ಭಕ್ತ ಜನರಿಗೆ ಹೀಗೆ ಸಂಬೋಧನೆ ಮಾಡಿ ಹೇಳ್ತಾರೆ. ಈ ವೇದ ಪುರುಷ ಹೀಗೆ ಹೇಳ್ತಾನೆ ಅವರನ್ನು ಕುರಿತು. ಏನು ವರ್ಣನೆ ಮಾಡ್ತಾರೆ? ಸಬಾಧ ಅಂತ ಒಂದು ಶಬ್ದ ಇದೆ ಅಲ್ಲಿ. ಸಬಾಧ ಅಂದ್ರೆ ಸಂಸಾರದಲ್ಲಿ ಬಾಧೆಯಿಂದ ಕೂಡಿದವರು ಅಂತ ಅರ್ಥ. ಸಾಂಸಾರಿಕ ತಾಪತ್ರಯೇಣ ಸಹಿತಾಹ ಅಂತ ಹೀಗದರ ತಾತ್ಪರ್ಯ ಆಗ್ತದೆ. ಸಾಂಸಾರಿಕ ತಾಪತ್ರಯಗಳಿಂದ ಕೂಡಿದಂಥ, ನಾನಾ ಥರದ ಸಂಕಟಗಳಿಂದ ಕೂಡಿದಂತಹ ಜನರೇ ಅಂತ ಜನರನ್ನ ಸಂಬೋಧನೆ ಮಾಡಿ ಹೇಳಿದಂಥ ಒಂದು ಮಾತದು. ನೀವೇನ್ ಮಾಡಬೇಕಾಗಿದೆ? ಈ ಮಹಾಪರಾಕ್ರಮಿಯಾದಂತಹ ಭಗವಂತ ಏನಿದ್ದಾನೆ, ಆ ಭಗವಂತನ ಸ್ತೋತ್ರವನ್ನ ನೀವು ಮಾಡಬೇಕಾಗಿದೆ. ಪ್ರವೀರ ಅಂತಿದೆ. ನೃನಾಮ್, ನರರು ಅಂದ್ರೆ ಯೋಧರು. ಅವರೆಲ್ಲರ ನಡುವೆ ಮಹಾಯೋಧ ಅಂದ್ರೆ ಮಹಾಪರಾಕ್ರಮಿ ಅಂದ್ರೆ ಭಗವಂತ. ಅವನು ನೃತಮ. ನೃಗಳು ಅಂದ್ರೆ ಯೋಧರು. ಅವರ ನಡುವೆ ದೊಡ್ಡ ಒಬ್ಬ ಯೋಧ ಇವನು. ಅದಕ್ಕಾಗಿ ಇವನನ್ನು ನೃತಮ ಅಂತ ಹೇಳ್ತಾರೆ. ಅವನನ್ನ ಉಕ್ತ ಮಂತ್ರಗಳಿಂದ, ಉಕ್ತಗಳು ಅಂದ್ರೆ ಶಸ್ತ್ರ ಮಂತ್ರಗಳು, ನಿಷ್ಕೇವಲ್ಯ ಶಸ್ತ್ರ, ಪ್ರೌಢ ಶಸ್ತ್ರ ಇತ್ಯಾದಿಗಳನ್ನ ಹಿಂದೆ ನಾವು ನೋಡಿದ್ವಿ. ಅಂತಹ ನಾನಾ ಥರದ ಮಂತ್ರಗಳಿಂದ ನೀವು ಅವನನ್ನ ಸ್ತುತಿಸಬೇಕು ಅಂತದರ ಅಭಿಪ್ರಾಯ. ನೃತಮ ಅಂದ್ರೆ ಪುರುಷೋತ್ತಮ ಅಂತ ಹೀಗೆ ಅರ್ಥ ಆಗ್ತದೆ. ಅರ್ಚತ, ಅವನನ್ನ ನೀವೆಲ್ಲರೂ ಕೂಡ ಹೀಗೆ ಸ್ತುತಿಸಿರಿ. ತ್ವಾ ಅಂತಿದೆ ಅಲ್ಲಿ. ತ್ವಾ ಅಂದ್ರೆ ತ್ವಾಂ ಅಂತ ಅದರ ಅಭಿಪ್ರಾಯ ಅರ್ಥ ಆಗ್ತದೆ. ಅಂತಹ ಭಗವಂತನನ್ನು ನೀವು ಸ್ತುತಿಸಬೇಕು, ಪೂಜಿಸಬೇಕು, ನಾನಾ ರೀತಿಯಾಗಿ ಪೂಜಿಸಬೇಕು. ಇಲ್ಲಿ ಈ ಆ ಮಂತ್ರಕ್ಕೂ, ವಿಧಾತ ಅನ್ನುವ ನಾಮಕ್ಕೂ ಮತ್ತೆ ಈ ವೇದ ಮಂತ್ರಕ್ಕೂ ಏನು ಸಂಬಂಧ? ವಿ ಅಂದ್ರೆ ವಿಶಿಷ್ಟ ಅಂತ ಅರ್ಥ. ನಾವು ಈಗಾಗಲೇ ನೋಡಿದ್ದೇವೆ. ವಿಶಿಷ್ಟವಾದ ಉಕ್ತ ಮೊದಲಾದ, ಉಕ್ತ ಅಂದ್ರೆ ಕೆಲವು ಸ್ತೋತ್ರ ಮಂತ್ರಗಳಿವೆಲ್ಲ, ಇದನ್ನೆಲ್ಲ ಧರಿಸಿದವನು ಅಂತ ಅರ್ಥ. ನೀವು ಯಾರೇ ಸ್ತೋತ್ರಗಳನ್ನು ಮಾಡಿದರೂ ಕೂಡ ಆ ಸ್ತೋತ್ರವನ್ನೆಲ್ಲವನ್ನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ತಾನು ಅವನು ಒಪ್ಪಿಸ್ಕೋತಾನೆ. ಅವನಿಗೆ ಅರ್ಪಿತ ಆದಾಗ ಅದೆಲ್ಲವನ್ನು ಕೂಡ ಅವನು ಸ್ವೀಕಾರ ಮಾಡ್ತಾನೆ ಅಂತ ಅದರ ಅಭಿಪ್ರಾಯ. ಹೀಗೆ ಎಲ್ಲಾ ಮಂತ್ರಗಳು ಕೂಡ ಅವನಿಗೆ ಪ್ರತಿಪಾದಕ ಆಗಿವೆ. ಆ ಪ್ರತಿಪಾದಕವಾದಂತಹ ಮಂತ್ರಗಳನ್ನ ಸ್ವೀಕಾರ ಮಾಡ್ತಾನೆ. ಆದ್ರಿಂದ ಸ್ವೀಕಾರ ಮಾಡಿ ಧರಿಸ್ತಾನೆ. ಆ ಕಾರಣಕ್ಕಾಗಿ ಅವನನ್ನು ವಿಧಾತ ಅಂತ ಹೇಳ್ತಾರೆ. ಮಂತ್ರದಲ್ಲೂ ಕೂಡ ಹಾಗೇ ಇದೆ. ಗೀರ್ಭಿಹಿ ಉಕ್ತೈಹಿ ಅಂತ ಸ್ತೋತ್ರ ಮಂತ್ರಗಳಿಂದ ಇವನನ್ನೇ ಸ್ತುತಿಸ್ತಾರೆ ಅಂತೆಲ್ಲ ಅರ್ಥಗಳಲ್ಲಿ ಕೇಳಿ ಬರ್ತವೆ. ಇದು ಆ ವೇದ ಮಂತ್ರಕ್ಕೂ ಮತ್ತು ವಿಧಾತ ಅನ್ನುವ ನಾಮಕ್ಕೂ ಇರುವಂತಹ ಒಂದು ಸಂಬಂಧ. ಇದು ರಘುನಾಥ ತೀರ್ಥರು ಹೇಳಿದಂತಹ ಅರ್ಥ. ಸಬಾಧ ಅಂತನ್ನೋದಕ್ಕೆ ಸಂಸಾರದಲ್ಲಿ ಬಾಧಿತರಾದವರು ಅಂತ ಒಂದು ಅರ್ಥವನ್ನು ನೋಡಿದ್ದೇವೆ. ಆ ಅರ್ಥವನ್ನು ಭಗವಂತರಾಯರು ಹೇಳ್ತಾರೆ. ಅದಲ್ಲದೆ ಸಂಸಾರದಲ್ಲಿ ಬಾಧಿತರು ಅಂತ ಅರ್ಥ ಅಲ್ಲದೇನೆ ಇನ್ನೊಂದು ಅರ್ಥ ಇದೆ, ಋತ್ವಿಕ್ಗಳು ಅಂತ ಹೇಳಿ. ಸಾಯಣಾಚಾರ್ಯರು ಇದೇ ಅರ್ಥವನ್ನೇ ಹೇಳಿದ್ದಾರೆ. ಆ ಋತ್ವಿಕ್ ಜನರೇ, ಪುರೋಹಿತರೇ, ಯಜ್ಞದಲ್ಲಿ ಪಾಲ್ಗೊಂಡಂತೆ ಎಲ್ಲಾ ಪುರೋಹಿತರೇ, ನೀವು ಭಗವಂತನನ್ನು ಸ್ತುತಿಸಿರಿ. ಸಂಸಾರದಲ್ಲಿ ಬಾಧಿತರಾದ ಜನರೇ, ನೀವು ಸ್ತುತಿಸಿರಿ ಅಂತ ಹೀಗೆ ಎರಡು ತರ ಅರ್ಥಗಳನ್ನು ಮಾಡ್ಕೊಳ್ಬಹುದು ನಾವು. ಉಕ್ತೈಹಿ ಉಕ್ತರೂಪೈಹಿ ಮಂತ್ರೈಹಿ, ಶಸ್ತ್ರ ಮಂತ್ರಗಳಿಂದ ಅಭಿಪ್ರಾರ್ಚತ, ಅಭಿಪ್ರಾಯ ಅಂತ ಎರಡು ಉಪಸರ್ಗಗಳನ್ನು ಒಟ್ಟಿಗೆ ಇಟ್ಕೊಂಡಿದ್ದಾರೆ. ಪ್ರಕರ್ಷೇಣ ಅವನನ್ನ ಪೂಜೆ ಮಾಡ್ತಾರೆ
ವಿಪ್ರಾರ್ಥ್ಯತ ಅನ್ನೋದಕ್ಕೆ ಪೂಜೆ ಮಾಡುತ್ತಾರೆ ಅಂತ ಅರ್ಥ, ಮಾಡಿರಿ ಅಂತ ಅರ್ಥ ಅಲ್ಲ, ಮಾಡುತ್ತಾರೆ ಅಂತ ಅರ್ಥವನ್ನು ಭಗವಂತರಾಯರು ವರ್ಣನೆ ಮಾಡ್ತಾರೆ. ವಸ್ತುತಃ ಭಗವಂತರಾಯರ ದೃಷ್ಟಿಯಲ್ಲಿ ಈ ವೇದ ಮಂತ್ರ ಏನಿದೆ, ವಿಧಾತ ಅನ್ನುವ ವೇದ ಒಂದು ಸಹಸ್ರನಾಮದ ಶಬ್ದ, ಇದರ ವ್ಯಾಖ್ಯಾನವನ್ನು ಮಾಡುವಂತಹ ಬೃಹತಿ ಮಂತ್ರ ಬೇರೆನೇ ಇದೆ. ಅಸ್ಯ ಪ್ರತಿವ ಏಕ ಈಶೆ ಧೇನೂನಾಮಿ ಶುದ್ಧ ಸೋಂ ಪೂರ್ವೀರಸ್ಯ ನಿಷಿಧೋ ಮರ್ತ್ಯೇಶು ನದಂಬೋದತೀನಾಂ ಪುರುವ ಅನ್ನುವ ಮಂತ್ರ ಒಂದು ಬೇರೆನೇ ಇದೆ. 36 ಅಕ್ಷರಗಳು ಅವರಿಗೆ ಪ್ರಧಾನ ಆಗೋದ್ರಿಂದ ಆ ಮಂತ್ರ ಬೇರೆನೇ ಆಗ್ತದೆ. ನಾವೀಗ ಯಾವ ಒಂದು ವೇದ ಮಂತ್ರವನ್ನು ನೋಡಿದ್ದೇವಲ್ಲ, ನೃಣಾಮುತ್ವ ನೃತಮಂ ಅಂತ ಹೇಳಿ, ಈ ವೇದ ಮಂತ್ರದ ಸಂಬಂಧ ಈ ರಘುನಾಥ ತೀರ್ಥ ಈ ಭಗವಂತರಾಯರು ವ್ಯಾಖ್ಯಾನ ಮಾಡುವಂತೆ ಹಿಂದೆ ಬಂದಿದೆ. ಅನಾದಿನಿಧನ, ಧಾತ ಇತ್ಯಾದಿ ಶಬ್ದಗಳು ಈ ಹಿಂದೆ ಇವೆಯಲ್ಲ. ಅನಾದಿನಿಧನ ಅನ್ನುವುದನ್ನು ವ್ಯಾಖ್ಯಾನ ಮಾಡುವ ಮಂತ್ರದಲ್ಲೇ ಋಣಾಮುತ್ವ ನೃತಮಂ ಗೀರ್ಭಿರುಕ್ತೆ ನದಂಬ ಉದತೀನಾಂ ಅನ್ನುವುದು ಉತ್ತರಾರ್ಧವಾಗಿ ಬಂದಿದೆ. ಅನ್ನುವುದು ನೋದತೀನಾಂ ಅಂತ ಆ ಅನಾದಿನಿಧನಾಯ ನಮಃ ಅನ್ನೋದ್ರ ಜೊತೆ ಸೇರ್ಕೊಂಡಿದೆ. ಮುಂದೆ ಬಿಪ್ರವೀರ ಮರ್ತ್ಯತಾ ಸಬಾಧೋ ನದಂಯೋ ಯುವತೀನೋಂ, ಇದಿಷ್ಟು ಧಾತ ಅನ್ನುವ ಮಂತ್ರವನ್ನು ವ್ಯಾಖ್ಯಾನ ಮಾಡುವ ಬೃಹತಿ ಮಂತ್ರದ ಪೂರ್ವಾರ್ಧ. ಹೀಗೆ ಒಂದು ನಾಮ ಹಿಂದು ಮುಂದಾಗಿದೆ ಭಗವಂತರಾಯರ ವ್ಯಾಖ್ಯಾನದಲ್ಲಿ ಮತ್ತೆ ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ. ಆದರೂ ರಘುನಾಥ ತೀರ್ಥರು ಧಾತ ಎಂಬ ಶಬ್ದಕ್ಕೆ ಏನು ಅರ್ಥ ಹೇಳಿದ್ದಾರೆ ಅಂತ ಈ ಹಿಂದೆ ನೋಡಿದ್ದೇವೆ. ವಿಧಾತ ಅನ್ನೋ ಶಬ್ದಕ್ಕೂ ಕೂಡ ಅರ್ಥಗಳನ್ನು ಈಗ ನೋಡಿದ್ದೇವೆ. ವಿಧಾತ ಅಂದ್ರೆ ವಿಶಿಷ್ಟನಾದ ಮುಖ್ಯ ಪ್ರಾಣನನ್ನು ಧರಿಸಿದವನು, ವಿಶಿಷ್ಟವಾದ ಗುಣಗಳನ್ನು ಧರಿಸಿದವನು. ಮತ್ತೆ ದೈತ್ಯರಲ್ಲಿ ವಿರೋಧವನ್ನು ಮಾಡುವವನು. ಆ ದುಷ್ಟಶಕ್ತಿಗಳು ಯಾವತ್ತೂ ಭಗವಂತನನ್ನು ಮತ್ತೆ ಭಾಗವತರನ್ನು ವಿರೋಧಿಸುವುದರಿಂದ ಅವರನ್ನ ಸದೆ ಬಡಿಯಲಿಕ್ಕಾಗಿ ಸಿದ್ಧನಾಗಿ ನಿಂತವನು ಅಂತ ಅದರ ತಾತ್ಪರ್ಯ ಆಗ್ತದೆ. ಇವಿಷ್ಟು ಅರ್ಥಗಳು ವಿಧಾತ ಅನ್ನೋ ಶಬ್ದಕ್ಕೆ ಅವರು ಹೇಳುವಂಥವು. ಇಷ್ಟಾದರೂ ಕೂಡ ಇಡೀ ಮಂತ್ರಕ್ಕೆ ಋಣಾಮುತ್ವ ನೃತಮಂ ಗೀರ್ಭಿರುಕ್ತೈ ನದಮೋ ಓದತೀನಾಂ ನದಯೋ ಯುವತೀನೋಂ, ಈ ಎಲ್ಲ 8ನೇ ಮಂಡಲದಲ್ಲಿ ಬಂದಿರುವಂತಹ ಮಂತ್ರಗಳಿಗೆ ಮತ್ತೆ ನಾವೀಗ ನೋಡ್ತಿರುವಂತಹ ಋಣಾಮುತ್ವ ನೃತಮಂ ಗೀರ್ಭಿರುಕ್ತೈ ಇವು 3ನೇ ಮಂಡಲದಲ್ಲಿ 51ನೇ ಸೂಕ್ತದ 4, 5, 6 ಮಂತ್ರಗಳು. ಈಗಿಂದು ಮುಂದೆ ನೋಡಬೇಕಾಗಿರೋದು, ಅದ್ರ ಮುಂದೆ ನೋಡಬೇಕಾಗಿರುವಂಥವು ಇವೆಲ್ಲ. ಹೀಗೆ 3ನೇ ಮಂಡಲದ ಮಂತ್ರಕ್ಕೂ 8ನೇ ಮಂಡಲದ ಮಂತ್ರಕ್ಕೂ ಹೊಂದಾಣಿಕೆ ಹೇಗೆ ಅಂತ ಅನ್ನೋದನ್ನ ರಘುನಾಥ ತೀರ್ಥರಾಗಲಿ ಭಗವಂತರಾಗಲಿ ಮಾಡಲಿಲ್ಲ. ಅದಕ್ಕಾಗಿ ಆ ಇಡೀ ವೇದ ಮಂತ್ರಕ್ಕೆ ಏನು ಅರ್ಥ ಆದಿತ್ತು ಅದನ್ನೊಂದು ಬಾರಿ ಹೀಗೆ ನಾವು ಗಮನಿಸೋಣ. ಸಬಾಧ ಅಂತ ಅನ್ನೋದನ್ನ ಸಂಸಾರದಿಂದ ಬಾಧಿತರಾದ ಜನರಂತೆ ನಾನು ಕೂಡ ಅರ್ಥ ಮಾಡ್ಕೊಂಡಿದ್ದೇನೆ. ಸಂಸಾರದಲ್ಲಿ ಬಾಧಿತರಾದ ಜನರನ್ನು ಉದ್ದೇಶಿಸಿ ವೇದ ಪುರುಷ ವೇದಜ್ಞರಾದಂತಹ ಋಷಿಗಳು ಹೇಳುವಂತಹ ಒಂದು ಮಾತಿದು. ಏನ್ ಹೇಳ್ತಾ ಇದ್ದಾರೆ ಅವರು? ಅದರ ಭಾವಾರ್ಥವನ್ನು ನೋಡೋಣ ಮೊದಲು. ಆ ಮಂತ್ರದ ಭಾವಾರ್ಥವನ್ನು, 41ನೇ ಬೃಹತಿ ಮಂತ್ರದ ಭಾವಾರ್ಥ. ಸಂಸಾರಿಗಳಾದಂತಹ ಜನರೇ, ಈ ಪರಮಾತ್ಮ ಪರಮಚೇತನನಾಗಿದ್ದಾನೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಂತ ಅವನನ್ನ ಎಲ್ಲ ನಿತ್ಯರಲ್ಲೂ ನಿತ್ಯನಾಗಿದ್ದಾನೆ, ಚೇತನರಲ್ಲಿ ಚೇತನನಾಗಿದ್ದಾನೆ ಅಂತ ಶ್ವೇತಾಶ್ವತರ ಉಪನಿಷತ್ತು ಕೊಂಡಾಡ್ತದೆ. ಆದ್ರಿಂದ ಅವನು ಪರಮಚೇತನ. ಆ ಪರಮಚೇತನಾದಂತಹ ಭಗವಂತ ವೀರನು ಕೂಡ ಆಗಿದ್ದಾನೆ. ವೀರ ಯಾಕವನು? ನಮ್ಮ ಸಂಸಾರದ ಭಾವನೆಯನ್ನು ನೀಗಿಸುವಂತಹ ವೀರ ಅವನು. ಸರ್ವವ್ಯಾಪ್ತನಾಗಿದ್ದಾನೆ, ಸರ್ವಜ್ಞನೂ ಆಗಿದ್ದಾನೆ. ಸಂಸಾರದಲ್ಲಿ ನೀವು ಬಾಧಿತರಾಗಿದ್ದೀರಲ್ಲ, ನಿಮಗಾಗಿಯೇ ಇಷ್ಟೆಲ್ಲ ಶಾಸ್ತ್ರಗಳಿವೆ. ಆ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡುವಂತಹ ಬೇರೆ ಬೇರೆ ಸಾಧಕರು ಕೂಡ ಇದ್ದಾರೆ. ಅದನ್ನು ಕೇವಲ ಶ್ರವಣ ಮಾಡುವವರಿದ್ದಾರೆ, ಶ್ರವಣ ಮಾಡಿ
ಅದನ್ನು ಮತ್ತೊಬ್ಬರಿಗೆ ಪ್ರವಚನ ಮಾಡುವವರಿದ್ದಾರೆ. ಇಂಥ ಅನೇಕ ಜನ ಸಾಧಕರಿದ್ದಾರೆ. ಆ ಎಲ್ಲ ಸಾಧಕರ ಉದ್ದೇಶಕ್ಕಾಗಿ ಅವರನ್ನ ಉದ್ದೇಶಿಸಿಕೊಂಡು ನೀವು ಭಗವಂತನನ್ನ ಪೂಜಿಸಬೇಕು. ಸಂಸಾರದಲ್ಲಿ ಬಾಧಿತರಾದಂಥ ಪ್ರತಿಯೊಬ್ಬರು ಕೂಡ ಭಗವಂತನನ್ನ ಈ ಶಸ್ತ್ರ ಮಂತ್ರಗಳಿಂದ, ಉಕ್ತ ಅಂದ್ರೆ ಶಸ್ತ್ರ ಮಂತ್ರಗಳು, ಪ್ರವುಗ, ನಿಷ್ಕೈವಲ್ಯ, ಆದ್ಯ ಶಸ್ತ್ರ ಇತ್ಯಾದಿಗಳನ್ನ ನಾವು ಈ ಹಿಂದೆ ನೋಡಿದ್ದೇವೆ. ಆ ಮಂತ್ರಗಳಿಂದ ಭಗವಂತನನ್ನ ಸ್ತುತಿಸಬೇಕು. ಶಸ್ತ್ರ ಮಂತ್ರಗಳಿಂದ, ಬೃಹತಿ ಮಂತ್ರಗಳು ಇತ್ಯಾದಿಗಳಿಂದ. ಅದಲ್ಲದೇನೆ ಬೇರೆ ಬೇರೆ ಮಹಾಭಾರತ, ಪಂಚರಾತ್ರ ಮೊದಲಾದ ಕಡೆ ಬಂದಿರುವಂತಹ ನಾಮಗಳಿಂದಲೂ ಭಗವಂತನನ್ನ ಸ್ತುತಿಸಬೇಕು. ನೀವೆಲ್ಲರೂ ಹೀಗೆ ಸ್ತುತಿಸಿರಿ. ಸಂಸಾರದಲ್ಲಿರುವಂತಹ ಅನೇಕ ಜನ ಸಾಧಕರೇನಿದ್ದಾರೆ, ಶಾಸ್ತ್ರಾಧ್ಯಯನ ಮಾಡ ಬಯಸುವಂತಹ ಸಾಧಕರು, ಅವರೆಲ್ಲರಿಗಾಗಿ, ಅವರೆಲ್ಲರ ಉದ್ದೇಶಕ್ಕಾಗಿ, ಅವರೆಲ್ಲರ ಪ್ರಯೋಜನಕ್ಕಾಗಿ ನೀವು ಇದನ್ನು ಮಾಡಬೇಕು ಅಂತ ಅದರ ತಾತ್ಪರ್ಯ. ಶ್ಲೋಕದ ಭಾವಾರ್ಥವನ್ನ ಮತ್ತೆ ನಾವು ನೋಡಿದ್ವಿ. ಈಗ ಅನ್ವಯಾರ್ಥವನ್ನು ಈಗ ನೋಡೋಣ. ಯಾವ ಶಬ್ದದಿಂದ ಹೇಗೆ ಅರ್ಥ ಬರ್ತದೆ ಅಂತ ಹೇಳಿ. ಹೇ ಸಬಾಧಃ, ಸಂಸಾರ ಬಾಧಿತಾ ಜನಾ, ಸಂಸಾರದಲ್ಲಿ ಬಾಧ್ಯರಾದ ಜನರೇ. ವಹ ಅಂದ್ರೆ ಯುಷ್ಮಾಕಂ ಅಂತ ಅರ್ಥ. ಸಂಸಾರ ಬಾಧಿತಾನಾಂ ಸಂಬಂಧಿನೀನಾಂ ತೈಹಿ ಅಧ್ಯೇತವ್ಯಾನಾಂ. ಈ ಹಿಂದೆಲ್ಲ ಅನೇಕ ಕಡೆ ವಹ ಅಂತಂದ್ರೆ ಭಗವಂತನೇ ನೀನು ನಿನ್ನ ಅನೇಕ ರೂಪಗಳಿಂದ, ಮತ್ಸ್ಯ, ಕಪಿಲ, ದತ್ತಾತ್ರೇಯ, ವೇದ ವ್ಯಾಸ ಇತ್ಯಾದಿ ರೂಪಗಳಿಂದ ನೀನು ಜಗತ್ತಿಗೆ ದಯಪಾಲಿಸಿದಂತಹ ಶಾಸ್ತ್ರಗಳು ಅನ್ನೋದಕ್ಕೆ ವಹ ಅಂತ ಹೇಳಿ ಹೀಗೆ ಆ ಭಗವಂತನ ಕುರಿತು ನಾವು ವ್ಯಾಖ್ಯಾನ ಮಾಡ್ತಾ ಇದ್ವಿ. ಈಗ ವಹ ಅಂತಂದ್ರೆ ಸಂಸಾರ ಬಾಧಿತರಾದ ಜನರೇ, ನಿಮ್ಮ ಶಾಸ್ತ್ರಗಳಿವು, ಸಂಸಾರದಲ್ಲಿ ಬಾಧಿತರಾದ ಜನರು ಓದಬೇಕಾದ ಶಾಸ್ತ್ರಗಳಿವು ಅಂತ ತೋರಿಸ್ತಾ ಇದ್ದಾರೆ. ಹಾಗೆ ವ್ಯಾಖ್ಯಾನ ಮಾಡ್ಕೊಂಡಿದ್ದೀನಿ. ಅದಕ್ಕಾಗಿ ನಾನು ಓದತೀನಾಂ ಯೋ ಯುವತೀನಾಂ ಶ್ರುತೀನಾಂ. ಓದತೀನಾಂ ಅಂದ್ರೆ ವಹ ಓದತೀನಾಂ. ಇನ್ನೊಂದರ್ಥ, ನಿಮ್ಮ ಮನಸ್ಸನ್ನು ಮುಟ್ಟುವಂತಹ ಶಾಸ್ತ್ರಗಳಿವು, ನಿಮ್ಮ ಮನ ಮುಟ್ಟುವ ಶಾಸ್ತ್ರಗಳಿವು, ನಿತ್ಯ ನೂತನಗಳಾದಂತಹ ಶಾಸ್ತ್ರಗಳು. ಆ ಶಾಸ್ತ್ರಗಳ ಅಧ್ಯೇತ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರಿಗಾಗಿ ಡೃಣಾಂ ಅಂದ್ರೆ ಚೇತನಾನಾಂ ಅಂತ ಅರ್ಥ. ಎಲ್ಲ ಚೇತನರ ನಡುವೆ ಪರಮಚೇತನಾದಂಥ ಪ್ರವೀರಂ, ನಮ್ಮ ಸಂಸಾರದ ಬಾಧೆಯನ್ನ ಪರಿಹರಿಸುವಂತಹ ತ್ವಾ, ಆ ಭಗವಂತನನ್ನ. ತ್ವಾ ಅನ್ನೋದು ಭಗವಂತನ ಹೇಗೆ ಹೇಳ್ತದೆ ಅಂತ ಅನ್ನೋದನ್ನು ಮುಂದೆ ಹೇಳ್ತೇನೆ. ಉಕ್ತೈಹಿ ಶಸ್ತ್ರಮಂತ್ರೈಹಿ, ಬೃಹತಿ ಸಹಸ್ರ ಮೊದಲಾದ ಶಸ್ತ್ರ ಮಂತ್ರಗಳಿಂದ. ಈರ್ಭಿಹಿ ಅನ್ಯಾಭಿಹಿ ಅಪಿ ವಾಗ್ಭಿಹಿ, ಬೇರೆ ಬೇರೆ ಮಂತ್ರಗಳಿಂದಲೂ ಕೂಡ. ಅಭ್ಯರ್ಥ್ಯತಾ, ಅಭ್ಯರ್ಥ್ಯತಾ ಅಂತ ದೀರ್ಘ ಇದೆ. ಅಭ್ಯರ್ಥ್ಯತ ನೀವು ಪೂಜಿಸಿರಿ ಅಂತ ಅರ್ಥ. ದೀರ್ಘ ಹಾಕಿರುವುದರಿಂದ ಹೆಚ್ಚಾಗಿ ಚೆನ್ನಾಗಿ ಪೂಜಿಸಿರಿ. ಮೂಲ ಹ್ರಸ್ವ ಇದ್ರೂ ಕೂಡ ದೀರ್ಘವನ್ನು ಪ್ರಯೋಗ ಮಾಡಿದರೆ ಹೆಚ್ಚು ಅಂತ ಅರ್ಥವನ್ನು ಕೊಡ್ತದೆ. ಹೀಗೆ ನೀವು ಪೂಜಿಸಿರಿ ಅಂತ ಅರ್ಥ. ಯಾವ್ಯಾವ ಶಬ್ದಗಳು ಹೇಗೆ ಅರ್ಥ ಅದನ್ನು ನೋಡೋಣ ಈಗ. ಹೇ ಸಬಾಧ ಅಂತಿದೆಯಲ್ಲ, ಬಾಧು ಧಾತು, ಬಾಧು ವಿಲೋಡನೆ ಅಂತ ಧಾತು. ಅದಕ್ಕೆ ಧಾತುವಿನ ಅರ್ಥದಲ್ಲಿಯೇ ಕ್ವಿಪ್ ಪ್ರತ್ಯಯ ಬಂದ್ರೆ ಬಾಧ್ ಅಂತ ಆಗ್ತದೆ. ಬಾಧವು ಬಾಧ ಅಂದ್ರೆ ಅದಕ್ಕೆ ಬಾಧೆ, ತೊಂದರೆ ಅಂತಾನೆ ಅರ್ಥ. ಬಾಧ್ಭಿ ಸಹಿತಾ ಸಬಾಧ, ತೊಂದರೆಗಳಿಂದ ಕೂಡಿದವರು, ಸಾಂಸಾರಿಕ ತಾಪತ್ರಯಗಳಿಂದ ಕೂಡಿದವರು ಅಂತ ಅರ್ಥ. ವಹ ಯುಷ್ಮಾಕಂ, ನಿಮ್ಮದಲ್ವ ಇದು. ನಿಮ್ಮದು ಹೇಗೆ ಅಂದ್ರೆ ಸಂಸಾರ ಬಾಧಿತಾನಾಂ ಸಂಬಂಧಿನೀನಾಂ ತೈರಧ್ಯೇತವ್ಯಾನಾಂ ಅದುಃಖಮಿತರತ್ ಸರ್ವಂ ಜೀವ ಏವತು ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷಾ ಪ್ರವರ್ತತೆ ಅಂತ ಈ ಒಂದು ಮಾತು ಶಾಸ್ತ್ರದ ಕೇಳಿ ಬರ್ತದೆ. ಜಗತ್ತಿನಲ್ಲಿ ದುಃಖ ಇರುವುದು ಯಾರಿಗೆ? ಪರಮಾತ್ಮನಿಗೆ ದುಃಖ ಇಲ್ಲ. ದುಃಖ ಇರುವುದು ಜೀವರಿಗೆ. ತೇಷಾಂ ದುಃಖ ಪ್ರಹಾಣಾಯ, ಅವರ ದುಃಖ ಪರಿಹಾರಕ್ಕಾಗಿಯೇ ಏಷಾ ಶ್ರುತಿ ಪ್ರವರ್ತತೆ, ಈ ವೇದವಾಕ್ಯ ಅನ್ನೋದು, ವೇದಾದಿ ಶಾಸ್ತ್ರಗಳು ನಮಗೆ ಭಗವಂತನಿಂದ ಅನುಗ್ರಹೀತ ಆಗಿವೆ. ಅವುಗಳ ಅಧ್ಯಯನ ಮಾಡಿ ನಾವು
ಸಂಸಾರದ ಬಾಧೆಯಿಂದ ನಮ್ಮನ್ನ ಪರಿಹರಿಸಿಕೊಳ್ಬೇಕು. ಅದಕ್ಕಾಗಿ ನಿಮ್ಮವೇ ಆದ ವೇದಶಾಸ್ತ್ರಗಳಿವು ಅಂತ ಹೇಳಿದ್ದು. ಹಿಂದೆಲ್ಲ ಪರಮಾತ್ಮನ ಕುರಿತು ಹೇಳ್ತಿದ್ವಿ ವಹ ಅಂತ ನಾವು ಮಾತನ್ನು. ಶಾಸ್ತ್ರಗಳು ಪರಮಾತ್ಮನಿಂದ ರಚಿತ ಆಗಿದ್ದು ಹೌದು, ಆದ್ರೆ ಯಾರಿಗಾಗಿ ರಚಿತ ಆಗಿದ್ದು ಅಂದ್ರೆ ನಮಗಾಗಿ ರಚಿತ ಆಗಿದ್ದು. ಅದಕ್ಕಾಗಿ ವಹ ಅಂದ್ರೆ ನಿಮಗಾಗಿ ಅಂತ ಅರ್ಥ ಮಾಡ್ಕೊಳ್ಳೋಣ. ಮತ್ತೆ ವಹ ಓದತೀನಾಮ್ ಅಂತಿದೆಯಲ್ಲ, ಓದತೀನಾಮ್ ಅಂದ್ರೆ ಒದ್ದೆ ಮಾಡುವುದು ಅಂತ ಅರ್ಥ. ಹಿಂದೆ ಬಂದಿದೆ. ನಿಮ್ಮನ್ನ, ನಿಮ್ಮ ಮನಸ್ಸನ್ನ, ಹೃದಯವನ್ನ ತಟ್ಟುವಂತಹ, ಮನ ಮುಟ್ಟುವಂತಹ ಶಾಸ್ತ್ರಗಳಿವು. ಯೋ ಯುವತೀನಾಂ, ನಿತ್ಯ ನೂತನಗಳಾದಂತಹ ಶಾಸ್ತ್ರಗಳು. ಎಷ್ಟು ಬಾರಿ ಓದಿದ್ರೂ ಕೂಡ ಅದರಲ್ಲಿನ ರಸವೇ ಕಡಿಮೆ ಆಗೋದಿಲ್ಲ, ಅಂತಹ ಶಾಸ್ತ್ರಗಳಿವು. ಅದರ ನದಂ ಅಧ್ಯೇತಾರಂ ಸರ್ವಂ ಪ್ರತಿ, ಅಧ್ಯಯನ ಮಾಡಬಲ್ಲಂತಹ ಯಾರೇ ವ್ಯಕ್ತಿ ಏನಿದ್ದಾನೆ ಅವನಿಗಾಗಿ ಅಂತದರ ಅಭಿಪ್ರಾಯ. ನೃ ಅಂದ್ರೆ ಅತ್ಯಂತ, ನೃ ಅಂದ್ರೆ ವೀರರು ಅಂತ ಒಂದು ಅರ್ಥವನ್ನ ಭಗವಂತರಾಯರು ಮಾಡಿದ್ರು. ನೃ ಅಂದ್ರೆ ನ ರೀಯತೆ ಇತಿ ನರಹ. ದೇಹಕ್ಕೆ ನಾಶ ಇದೆ, ಆದ್ರೆ ಆತ್ಮಕ್ಕೆ ನಾಶ ಇಲ್ಲ, ನಮಗದು ಗೊತ್ತಿದೆ. ಆದ್ರಿಂದ ನಾಶವಿಲ್ಲದ ಈ ಜೀವರು, ಚೇತನರು ಅಂತ ಅರ್ಥ. ಅವರಲ್ಲಿ ನೃತಮ. ನಮಗೆ ದೇಹಕ್ಕಾದ್ರೂ ನಾಶ ಇದೆ, ದೇಹಕ್ಕೂ ನಾಶವಿಲ್ಲದಂಥವನು ಆ ಪರಮಾತ್ಮ. ಆದ್ರಿಂದ ಅವನೇ ನೃತಮ. ಅವನನ್ನ ಈ ಕಾರಣದಿಂದ ನೃಣಾಂ ನೃತಮ, ನರರಲ್ಲಿ ನರತಮ ಅಂತ ಅವನು ವರ್ಣನೆ ಮಾಡಿರೋದು. ಮತ್ತೆ ಅವನನ್ನ ವೀರ ಅಂತ ವರ್ಣನೆ ಮಾಡಿದ್ದಾರೆ, ಪ್ರವೀರ ಅಂತ. ಅವನು ಯಾಕೆ ಪ್ರವೀರ? ಪ್ರವೀರ ಅಂತ ಈ ಸಂದರ್ಭದಲ್ಲಿ ಅವನನ್ನು ಹೇಳಿರುವುದು ತುಂಬಾ ಸ್ವಾರಸ್ಯಕರವಾದ ಸಂಗತಿನೇ. ಯಾಕದು? ನರಸಿಂಹ ತಾಪಿನಿ ಉಪನಿಷತ್ನಲ್ಲಿ ಆ ಉಗ್ರ, ವೀರ, ಮಹಾವಿಷ್ಣು ಇತ್ಯಾದಿ ಶಬ್ದಗಳ ಅರ್ಥವನ್ನು ವರ್ಣನೆ ಮಾಡ್ತಾರೆ. ನರಸಿಂಹ ಅನುಷ್ಠುಪ್ ಮಂತ್ರ ಅದು. ನರಸಿಂಹಾನುಷ್ಠುಪ್ ಮಂತ್ರದಲ್ಲಿ ಯಾವ್ಯಾವ ಶಬ್ದಗಳಿವೆ ಆ ಎಲ್ಲಾ ಶಬ್ದಗಳ ಅರ್ಥವನ್ನು ಕೂಡ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅದರಲ್ಲಿನ ಒಂದು ತುಣುಕಿದು ವಿರಮತಿ, ವಿರಮಯತಿ, ವಿರಮತಿ ವಿರಮಯತಿ ಅಜಸ್ರಂ ಅಂತ. ಅಜಸ್ರಂ ಅನ್ನೋ ಶಬ್ದ ಅಲ್ಲಿ ಮೂಲ ಉಪನಿಷತ್ನಲ್ಲಿದೆ, ಅದನ್ನ ಇಲ್ಲಿ ಹೇಳಿಲ್ಲ ಅಷ್ಟೆ. ಆದ್ರಿಂದ ಇವನು ವೀರ, ಪರಾಕ್ರಮಿ ಅನ್ನೋ ಅರ್ಥ, ಶತ್ರುಗಳನ್ನು ಸದೆ ಬಿಡಿತಾನೆ ಅನ್ನೋ ಅರ್ಥ ಅದಂತೂ ಸರಿಯೇ. ಅದಲ್ಲದೆ ವಿರಮಯತಿ, ನಮ್ಮ ಸಂಸಾರದ ತಾಪತ್ರಯಗಳಿಗೊಂದು ವಿರಾಮ ಕೊಡ್ತಾನೆ ಇವನು. ವಿರಮತೆ, ಈಗೇನು ಸೃಷ್ಟಿ ನಡೆದಿದೆಯಲ್ಲ, ಈ ಸೃಷ್ಟಿ ಮುಕ್ತಾಯ ಕಂಡಾಗ ತಾನು ಸೃಷ್ಟಿ ವ್ಯಾಪಾರಗಳನ್ನೆಲ್ಲ ಮುಗಿಸಿ ವಿರಮತೆ, ಸೃಷ್ಟಿ, ಪಾಲನ, ನಾಶ ಇತ್ಯಾದಿಗಳನ್ನೆಲ್ಲ ಮಾಡಿ ಮುಂದೆ ದೀರ್ಘವಾದ ಕಾಲದಲ್ಲಿ ಅವನು ಮತ್ತೆ ವಿರಾಮ ತಗೋತಾನೆ ಪರಮಾತ್ಮ. ಆದ್ರಿಂದ ಅವನು ವಿರಮತಿ. ಮತ್ತೆ ವಿರಾಮಯತೆ, ಸಂಸಾರದ ತಾಪತ್ರಯದಿಂದ ನಮ್ಮನ್ನು ದಾಟಿಸಿ ನಮಗೂ ಒಂದು ವಿರಾಮ ಕೊಡ್ತಾನೆ. ಆದ್ರಿಂದ ಅವನ್ನ ಪ್ರವೀರ ಅಂತ ಹೇಳ್ತಾರೆ. ಈ ನರಸಿಂಹ ತಾಪಿನಿ ಉಪನಿಷತ್ನಲ್ಲಿ ಬಂದಿರೋ ಮಂತ್ರಾರ್ಥವನ್ನ, ವೀರ ಅನ್ನೋದ ಅರ್ಥವನ್ನು ಇಲ್ಲಿ ಬಳಕೆ ಮಾಡ್ಕೊಂಡಿದ್ದೇನೆ. ಯಾಕೆಂದ್ರೆ ಸಬಾಧ, ಸಂಸಾರದಲ್ಲಿ ಬಾಧಿತರಾದ ಜನರೇ ಅಂತದೆ ಅಲ್ಲಿ. ಅವರಿಗೆ ಸಂಸಾರದ ತಾಪವನ್ನ ಪರಿಹರಿಸುವಂತ ವೀರನ ಇವನು ಅಂತ ಅವನನ್ನು ವೀರ ವೀರ ಅಂತ ಉಪಾಸನೆ ಮಾಡಬೇಕು. ಇದು ಆ ವೀರ ಶಬ್ದದ ಅರ್ಥ. ಬೇರೆ ಕಡೆಯಲ್ಲೂ ಇಂಥ ಒಂದು ವಿಶಿಷ್ಟವಾದ ಅರ್ಥ ಬಂದಿಲ್ಲ. ವೀರ ಶೂರ ಪರಾಕ್ರಾಂತವು ಪರಾಕ್ರಮಯ್ಯ ಅನ್ನೋ ಅರ್ಥದಲ್ಲೇ ವೀರ ಶಬ್ದ ಕೇಳಿ ಬರ್ತದೆ. ಇಲ್ಲಿ ವೀರ ಅಂದ್ರೆ ಹೀಗರ್ಥ ತಗೊಳ್ಳೋದು ಹೆಚ್ಚು ಉಚಿತ. ಅದಕ್ಕಾಗಿ ಆ ನರಸಿಂಹತಾಪಿನಿ ಉಪನಿಷತ್ತಿನ ಅರ್ಥವನ್ನು ನೆನಪು ಮಾಡ್ಕೊಂಡು ಇಲ್ಲಿ ಜೋಡಿಸ್ಕೊಂಡಿದ್ದೀನಿ ನಾನು. ಪ್ರವೀರಂ. ಮುಂದೆ ತ್ವಾ ಅಂತಿದೆ. ತ್ವಾ ಅನ್ನೋದು ನಿನ್ನನ್ನು ಅಂತ ಅರ್ಥ ಕೊಡ್ತದೆ. ತ್ವಂ ಯುವಾಂ ಯೂಯಂ. ತ್ವಂ ಅಂದ್ರೆ ನೀನು, ತ್ವಾಂ ತ್ವಾಂ ಅಂದ್ರೆ ನಿನ್ನನ್ನು, ತ್ವಾ ಅಂದ್ರೆ ಅದು ಕೂಡ ನಿನ್ನನ್ನು ಅನ್ನೋ ಅರ್ಥವನ್ನೇ ಕೊಡ್ತದೆ. ಅದು ಇಲ್ಲೀಗ ನಿನ್ನನ್ನು ಅಂತ ಪರಮಾತ್ಮನ ಕುರಿತು ಹೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಪರಮಾತ್ಮನ ಕುರಿತು ಹೇಳ್ತಾ ಇರುವ ಮಂತ್ರ ಅಲ್ಲ ಇದು. ಸಂಸಾರದಲ್ಲಿ ಬಾಧ್ಯರಾದ ಜನರೇ ಪರಮಾತ್ಮನನ್ನು ಆರಾಧನೆ ಮಾಡಿ ಅಂತ ಹೇಳಬೇಕಾಗಿದೆ. ಆದ್ರಿಂದ ಈ ತ್ವಾ ಅನ್ನೋ ಶಬ್ದವನ್ನ ಭಗವಂತನಿಗೆ ಬೇರೆ ರೀತಿಯಲ್ಲಿ ನಾವು ಅನ್ವಯಿಸಬೇಕು. ಅದು ಹೇಗೆ? ಅದನ್ನ ಐತರೇಯ ಉಪನಿಷತ್ ಭಾಷ್ಯ, ಗೀತಾ ತಾತ್ಪರ್ಯ ಇತ್ಯಾದಿ ಕಡೆ ಆಚಾರ್ಯ ತೋರಿಸಿಕೊಟ್ಟಿದ್ದಾರೆ. ತ್ವಾ ಅನ್ನೋದು ದ್ವಿತೀಯ ವಿಭಕ್ತಿ ಏಕವಚನವೇ, ಅದರಲ್ಲೇನು ಸಂಶಯ ಇಲ್ಲ. ಆದ್ರೆ ತ್ವಾ ಅನ್ನೋದು ಇಲ್ಲಿ ನೀನು ಅಂತ ಅರ್ಥ ಅಲ್ಲ. ತಥೋ ವೇತ್ತೇತಿ ಚ ತ್ವಂ ಸಹ ಅಂತ ಬ್ರಹ್ಮಾಂಡ ಪುರಾಣದ ಒಂದು ಮಾತಿದೆ. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಅದು
ಉದ್ಧತವಾದದ್ದು. ತತ ಎಲ್ಲ ಕಡೆ ವ್ಯಾಪ್ತನಾದವನು. ಮತ್ತು ವ ಅಂದರೆ ವಾ ಗತಿ ಗಂಧನಯೋಹೋ ಸರ್ವಜ್ಞನಾದವನು. ಹೀಗೆ ತ ಮತ್ತು ವಾ ವಾ ಗತಿ ಗಂಧನಯೋ ಧಾತು ಮೂಲ ವಾ ಅನ್ನೋದೇ ದೀರ್ಘವಾಗೇ ಇದೆ. ತ ಪ್ಲಸ್ ವಾ ಇವೆರಡು ಸೇರಿ ತ್ವ ಆಗಿದೆ. ಹೀಗೆ ದ್ವಿತೀಯಾವಿಭಕ್ತಿ ಏಕವಚನವೇ ಅರ್ಥ ನೀನು ಅಂತಲ್ಲ, ಸರ್ವವ್ಯಾಪ್ತನೂ ಸರ್ವಜ್ಞನೂ ಆದ ಭಗವಂತ ಅಂತ ಅದಕ್ಕರ್ಥ. ಮತ್ತೆ ಗೀತಾ ತಾತ್ಪರ್ಯದಲ್ಲಿಯೂ ಕೂಡ 2ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಒಂದು ಕಡೆ ತೇಜಸ್ತ್ವಾತ್ವಮಿತೀರಿತಃ, ಆ ಭಗವಂತ ತೇಜಸ್ವರೂಪಿ ಆದ್ದರಿಂದ ಅವನನ್ನು ತ್ವ ಅಂತ ಹೀಗೆ ಕೊಂಡಾಡುವುದನ್ನ ತೋರಿಸಿಕೊಟ್ಟಿದ್ದಾರೆ. ಅದು ಒಂದು ಪುರಾಣದ ಉಲ್ಲೇಖವೇ ಇದೆ ಅಲ್ಲಿ. ಹೀಗೆ ಆ ಭಗವಂತನೇ ತ್ವ ಆಗಿದ್ದಾನೆ. ಸರ್ವಜ್ಞನಾದ, ಸರ್ವವ್ಯಾಪ್ತನಾದ, ತೇಜಸ್ವರೂಪನಾದ. ತೇಜಸ್ಸು ಮತ್ತೆ ಜ್ಞಾನದ ತೇಜಸ್ಸು ಅಂತಾನೆ ಅರ್ಥ. ಅಂತಹ ಭಗವಂತನನ್ನ ನೀವೆಲ್ಲ ಶಸ್ತ್ರಮಂತ್ರಗಳಿಂದ, ಬೃಹತಿ ಸಹಸ್ರಾದಿ ಶಸ್ತ್ರಮಂತ್ರಗಳಿಂದ, ಮಹಾಭಾರತಾದಿ ನಾಮಗಳಿಂದಲೂ ಕೂಡ ಅವನನ್ನ ಸ್ತುತಿಸಿರಿ ಅಂತ ಅದರ ತಾತ್ಪರ್ಯ. ಇವಿಷ್ಟು ಅಲ್ಲಿ ಬರುವಂತಹ ಶಬ್ದಗಳ ನಿರ್ವಚನ. ನೀವು ಅವನನ್ನ ಪೂಜಿಸಿರಿ ಅಂತ ಅದರ ಅಭಿಪ್ರಾಯ. ತುಂಬಾ ಸುಂದರವಾದ ಮಾತಿದು. ಸಂಸಾರದಲ್ಲಿ ಬಾಧಿತರಾದವರು ಭಗವಂತನನ್ನು ಪೂಜಿಸಬೇಕಂತ. ಸಂಸಾರೇಸ್ಮಿನ್ ಮಹಾಘೋರೆ ಜನ್ಮರೋಗ ಭಯಾಕುಲೆ ಅಯಮೇಕೋ ಮಹಾಭಾಗ ಪೂಜ್ಯತೆ ಯದೋಕ್ಷಜ ಅಂತ ಕೃಷ್ಣಾಮೃತ ಮಹಾರಣದಲ್ಲಿ ಒಂದು ಮಾತು. ಅತ್ಯಂತ ಘೋರವಾದ ಸಂಸಾರ. ಆ ಸಂಸಾರದಲ್ಲಿಯೂ ಕೂಡ ಎಂಥ ಸಂಸಾರ, ಜನ್ಮ, ಹುಟ್ಟು, ಸಾವು, ರೋಗ, ತಾಪತ್ರಯಗಳು ಇತ್ಯಾದಿಗಳಿಂದ ತುಂಬಿ ಹೋದದ್ದು ಈ ಸಂಸಾರ. ಈ ಸಂಸಾರದಲ್ಲಿ ಅತ್ಯಂತ ದೊಡ್ಡ ಭಾಗ್ಯ ಯಾವುದು? ನಮ್ಗೆಲ್ಲರಿಗೂ ಕೂಡ ನಮ್ಮ ಶಕ್ತಿಯನುಸಾರ, ನಮ್ಮ ಜ್ಞಾನಾನುಸಾರ ಭಗವಂತನನ್ನು ಪೂಜಿಸ್ತಾ ಇದ್ದೇವಲ್ಲ, ಅಯಮೇಕಃ ಮಹಾಭಾಗ. ಜೀವನದಲ್ಲಿ ದೊಡ್ಡ ಭಾಗ್ಯ ಅಂದ್ರೆ ಭಗವಂತನನ್ನು ಪೂಜಿಸುವುದೇ ದೊಡ್ಡ ಭಾಗ್ಯ. ನಾವಾರು ಪೂಜಿಸ್ತೀವಿ, ಇನ್ನೊಬ್ಬರಾರು ಪೂಜಿಸ್ತಾರೆ, ಅದನ್ನು ನೋಡ್ತಾ ಇದ್ದೇವೆ. ಅರ್ಚತ ಪ್ರಾರ್ಚತ ಅಂತ ವೇದ ಕೂಡ ಅವನನ್ನು ವರ್ಣನೆ ಮಾಡ್ತದೆ. ಪೀಠಾದಿಗಳಲ್ಲಿಟ್ಟು ಅವನನ್ನು ಪೂಜೆ ಮಾಡಬೇಕು. ಪ್ರಾರ್ಚತ ಅಂದ್ರೆ ಆಚಾರ್ಯರ ಋಗ್ಭಾಷ್ಯದಲ್ಲಿ ಕರ್ಮ ನಿರ್ಣಯದಲ್ಲಿ ಹೇಳುವಂತೆ ಜ್ಞಾನ ಕಾರ್ಯಗಳನ್ನು ಮಾಡುವುದರ ಮೂಲಕ ಆತನನ್ನ ಸ್ತುತಿಸಬೇಕು. ಇದೆಲ್ಲ ಆತನ ಪೂಜಾ. ಈಗ ಈ ಮಂತ್ರಕ್ಕೂ ವಿಧಾತ ಅನ್ನೋ ಶಬ್ದಕ್ಕೂ ಏನು ಸಂಬಂಧ ಅನ್ನೋದು ನೋಡೋಣ. ವಿ ಅಂದ್ರೆ ವಿಶಿಷ್ಟವಾದ್ದು ಅಂತ ಅರ್ಥ. ವಿಶಿಷ್ಟವಾದ ಶಸ್ತ್ರಮಂತ್ರಗಳನ್ನ ಧತ್ತೆ ತನಗೆ ಪ್ರತಿಪಾದಕವಾಗಿ ಧರಿಸಿರುವವನು. ಯೋ ದೇವಾನಾಂ ನಾಮಧ ಏಕ ಏವ ಅಂತ ವೇದ ಅವನನ್ನು ವರ್ಣನೆ ಮಾಡ್ತದೆ. ಇದು ರಘುನಾಥ ತೀರ್ಥರು ಹೇಳಿದ ಅರ್ಥನೇ ಆಗಿದೆ. ದೇವಾನಾಂ ನಾಮಧ, ಎಲ್ಲ ದೇವತೆಗಳ ನಾಮಗಳನ್ನು ತಾನೇ ಇಟ್ಕೊಂಡಿರುವವನು. ತನ್ನ ನಾಮಗಳಂತೂ ತನ್ನವೇ, ಬೇರೆಯವರ ನಾಮ ಅಂತ ಕಾಣುವ ನಾಮಗಳು ತನ್ನವೇ ಆಗಿವೆ ಅಂತ ಅರ್ಥ. ಅದಲ್ಲದೆ ವಿಶಿಷ್ಟವಾಗಿ ಧೀಯತೆ, ಧತ್ತೆ, ಅದರ ಪೀಠದಲ್ಲಿ ತನಗೊಂದು ಸ್ಥಾನವನ್ನು ಇಟ್ಕೊಂಡಿದ್ದಾನೆ. ನಾವು ಪೀಠ ಪೂಜೆ ಮಾಡುವಾಗಲೂ ಕೂಡ ಪೀಠದಲ್ಲಿ ಅಗ್ರಸ್ಥಾನ ಅವನಿಗೇನೆ. ತಾರತಮ್ಯ ಕಕ್ಷಾದಲ್ಲಿಯೂ ಕೂಡ ಅಗ್ರಸ್ಥಾನ ಅವನಿಗೆ. ಅದು ಮಾನಸ ಪೂಜೆಯಾಗಲಿ ಪೀಠ ಪೂಜೆಯಾಗಲಿ ವಿಶಿಷ್ಟವಾದ ಸ್ಥಾನವನ್ನು ತನಗಾಗಿ ಇಟ್ಕೊಂಡಿರುವಂಥವನು ಸ್ವಯಮೇವ ಆತ್ಮಾನಂ ವಿಶಿಷ್ಟತೆಯ ಧತ್ತೆ ಮನಸಿ ಪೀಠೇವ ಅಂತ ಹೀಗದರ ಅರ್ಥ. ತನ್ನನ್ನು ತಾನೇ ಇರಿಸಿಕೊಂಡು ತಾನೇ ಪೂಜೆ ಮಾಡ್ತಾ ಇದ್ದಾನೆ. ಭಗವನ್ ಚಿತ್ರಮರ್ಚ ಗಣಾನಾಂ ತ್ವಾ ಗಣಪತಿ ಭವಾಮಹೇ ಕವಿಂ ಕವೀನಾಮುಪಮಷ್ಟವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತೆ ಅಂತ ಹೀಗೆಲ್ಲ ಮಂತ್ರಗಳನ್ನು ಕೇಳ್ತೇವೆ. ನರತೆ ತ್ವತ್ಕ್ರಿಯದೆ ಕಿಂಚನಾರೆ ಮಹಾಮರ್ಕಂ ಮಘವನ್ ಚಿತ್ರಮರ್ಚ. ನೀನೇ ಪೂಜೆ ಮಾಡ್ಕೋ. ಚಿತ್ರಂ ಅರ್ಚ ನೋಡಿ, ಅದು ಆ ಶಬ್ದಕ್ಕೂ ಇದಕ್ಕೂ ಸಂಬಂಧ ಇದೆ. ಚಿತ್ರಂ ಅಂದ್ರೆ ನಾನಾ ರೀತಿಯಾಗಿ, ಅರ್ಚ ನಿನ್ನ ಪೂಜೆ ನೀನೇ ಮಾಡಿಕೋ, ನಾನು ಅದನ್ನು ನೋಡಿ ಸಂತೋಷ ಪಡ್ತೇನೆ ಅಷ್ಟೇ. ವಿಧಾತ, ವಿ ಅಂದ್ರೂ ವಿಶಿಷ್ಟವಾಗಿ, ನಾನಾ ರೀತಿಯಾಗಿ, ವಿವಿಧವಾಗಿ. ವಿ ಅನ್ನೋದು ಚಿತ್ರ ಅನ್ನೋದು ಒಂದೇ ಅರ್ಥವನ್ನೇ ಹೇಳ್ತದೆ. ಧತ್ತೆ ತನ್ನನ್ನು ತಾನೇ ಪೂಜಿಸ್ಕೋತಾನೆ, ತನಗೆ ತಾನೇ ಒಂದು ಸ್ಥಾನವನ್ನು ಕೊಟ್ಕೊಂಡಿದ್ದಾನೆ. ನಾವು ಅದನ್ನು ನೋಡಿ ಸಂತೋಷ ಪಡ್ತೇವೆ ಅಷ್ಟೇ. ಇದು ಆ ವೇದ ಮಂತ್ರಕ್ಕೂ ಮತ್ತೆ ಈ ವಿಧಾತೃ ಶಬ್ದಕ್ಕೂ ಇರುವಂತಹ ಒಂದು ಸಾಮರಸ್ಯ.
ಇದಲ್ಲದೆ ವಿಧತ್ತೆ, ವಿಶಿಷ್ಟರಾದಂಥವರು, ಜ್ಞಾನಭಕ್ತಿ ವೈರಾಗ್ಯಾದಿಗಳಿಂದ ವಿಶಿಷ್ಟರಾದ ಜನರನ್ನ ಮುಕ್ತಿಯಲ್ಲಿ ಇಡ್ತಾನೆ. ಅದಕ್ಕಾಗಿ ಅವನನ್ನು ಪ್ರವೀರ ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ನಮಗೆ ಮುಕ್ತಿದಾಯಕನಾದ್ರಿಂದ ಕೂಡ ಅವನು ವಿಧಾತಾನೆ. ಇವಿಷ್ಟೆಲ್ಲ ಅರ್ಥಗಳು ಆ ವಿಧಾತ ಅನ್ನೋ ಶಬ್ದಕ್ಕೆ ನಮ್ಗೆ ಕಂಡು ಬರ್ತವೆ. ಇದಲ್ಲದೆ ಮತ್ತೆ ಬೇರೆ ಬೇರೆ ಯಾವ್ಯಾವ ಜ್ಞಾನಿಗಳು ಅದಕ್ಕೇನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನ ಈ ಮುಂದೆ ಈಗ ನೋಡೋಣ. ಧಾತ ಅನ್ನೋ ಶಬ್ದಕ್ಕೆ ಪಾನ ಮಾಡುವನು, ಧೇಟ್ ಪಾನೆ ಅನ್ನೋ ಅರ್ಥವನ್ನು ಈ ಹಿಂದೆ ನೋಡಿದ್ದೇವೆ. ಇವನು ಕೂಡ ಪ್ರಳಯ ಕಾಲದಲ್ಲಿ ಸಮುದ್ರದ ನೀರನ್ನೆಲ್ಲ ಪಾನ ಮಾಡಿಬಿಡುವವನು. ಆ ಕಾರಣಕ್ಕಾಗಿ ವಿಧಾತ ಅಂತ ಈಗ ಅವನನ್ನ ಹೇಳ್ತಾರೆ. ಅಗಾಧಮಂಬೋ ವಿಧಾತಿ ಭಸ್ಮ ಯೋ ವಾಡವಾಗ್ನಿ ಹರಿರು ವಿಚಿಂತ್ಯ ಅಂತ ಕರ್ಮ ನಿರ್ಣಯದಲ್ಲಿ ಒಂದು ಮಂತ್ರವನ್ನ ಆಚಾರ್ಯ ಉದ್ಧರಿಸ್ತಾರೆ. ಎಲ್ಲ ನೀರನ್ನು ಕುಡಿದು ಹಾಕುವವನು. ಆ ಕಾರಣಕ್ಕಾಗಿ ಆತ ವಿಧಾತ, ಧೇಟ್ ಪಾನೆ ಅನ್ನುವ ಒಂದು ನಾಮ ಇದು, ಒಂದು ಧಾತು. ಶೇಷ, ಈ ಜಗತ್ತನ್ನು ಹೊತ್ತವನು ಶೇಷ, ಜಗತ್ತನ್ನ ದಿಕ್ಕುಗಳನ್ನೆಲ್ಲ ಹೊತ್ತವು ದಿಗ್ಗಜಗಳು, ಪರ್ವತಗಳು, ಇವೆಲ್ಲವನ್ನೂ ಇವನು ವಿಶೇಷವಾಗಿ ಹೊತ್ತವನು ಅಂತ ವಿಧಾತ. ಇದು ಶಾಂಕರ ಭಾಷ್ಯದಲ್ಲಿ ಬರುವಂತಹ ಒಂದು ಅರ್ಥ. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ತಮ್ಮ ದೇವಮಾತ್ಮ ಬುದ್ಧಿ ಪ್ರಕಾಶಂ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ ಅಂತ ಒಂದು ಮಂತ್ರ ಶ್ವೇತಾಶ್ವತರ ಉಪನಿಷತ್ನಲ್ಲಿ ಕಂಡು ಬರ್ತದೆ. ಬ್ರಹ್ಮನನ್ನ ವಿದಧಾತಿ, ಬ್ರಹ್ಮನನ್ನು ಸೃಷ್ಟಿಸಿದವನು. ಅಂಥ ಬ್ರಹ್ಮನನ್ನು ಸೃಷ್ಟಿಸಿ ಅವನಿಗೆ ಜ್ಞಾನವನ್ನು ಕೊಟ್ಟವನಿಗೆ ಭಗವಂತ. ಅವನನ್ನ ಮುಮುಕ್ಷವಾದ ನಾನು ಸ್ತುತಿಸ್ತೇನೆ ಅಂತ ಬರುವ ಒಂದು ಮಂತ್ರ ಅದು. ಅದನ್ನು ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಉದ್ಧರಿಸಿದ್ದಾರೆ. ಬ್ರಹ್ಮನನ್ನ ಈ ಜಗತ್ತಿನಲ್ಲಿ ಹುಟ್ಟುವಂತೆ ಮಾಡಿದವನು ಅಂತ ಅರ್ಥ. ಪ್ರಕೃತಿಯ ಗರ್ಭದಲ್ಲಿ ಬ್ರಹ್ಮನನ್ನು ಇಟ್ಟಿದ್ದಾನೆ ಅಂತ ಹಿಂದೆ ಬಂದಿತ್ತು. ಅವನು ಹೊರಗೆ ಬರುವಂತೆ ಮಾಡಿದ್ದಾನೆ ಈ ಪರಮಾತ್ಮ ಅಂತ ಅದರ ತಾತ್ಪರ್ಯ. ತದ್ಗರ್ಭ ಪರಿಣಾಮೇ ಸ್ಯಾತ್ ಆವಿರ್ಭಾವಯಿತ ಸ್ವಯಂ ಧಾರಣಾ ಲೀಲೆಯ ಯಸ್ಮಾತ್ ವಿಧಾತಾಯಂ ಪ್ರಕೀರ್ತಿತಃ. ಲೀಲೆಯನ್ನು ಧರಿಸಿದವನು ಆ ಬ್ರಹ್ಮನನ್ನ. ಆತ ಪ್ರಕೃತಿಯ ಗರ್ಭದಿಂದ ಹೊರಗೆ ಬರುವಂತೆ ಮಾಡಿದವನು. ಆದ್ರಿಂದ ಆತ ವಿಧಾತ ಅಂತ ಹೇಳಿ. ಮುಂದೆ ಸತ್ಯಸಂಧ ಸ್ವಾಮಿಗಳು ಹೇಳಿದಂತ ಒಂದು ವಿಶಿಷ್ಟವಾದ ಅರ್ಥ ಇದೆ. ವಿ ಅಂದ್ರೆ ಗರುಡ ಅಂತ ಅರ್ಥ. ಆ ಗರುಡನನ್ನ ಏರಿ ಪ್ರಯಾಣ ಮಾಡುವವನು ಅಂತ ಅದರ ಅಭಿಪ್ರಾಯ ಆಗ್ತದೆ. ವಿಹಿ ಗರುಡ ಧಾತ ಧಾರಕ ಯಸೇತಿ ವಿಧಾತ. ವಿಹಿ ಅಂದ್ರೆ ಗರುಡ, ವಿಹಿ ಪಕ್ಷಿ ಪರಮಾತ್ಮನು. ವಿ ಅನ್ನೋದು ಪಕ್ಷಿಯನ್ನು ಹೇಳ್ತದೆ, ಪರಮಾತ್ಮನನ್ನು ಹೇಳ್ತದೆ. ಆ ಗರುಡನೇ ಈ ಪರಮಾತ್ಮನನ್ನ ಧರಿಸಿರುವವನು ತನ್ನ ಬೆನ್ನ ಮೇಲೆ. ಅದಲ್ಲದೆ ಗರುಡ ಅಂದ್ರೆ ವೇದದ ಅಭಿಮಾನಿ, ಸುಪರ್ಣ ಅಖಿಲ ವೇದಾನ. ಗರುಡ ಪರಮಾತ್ಮನನ್ನು ಧರಿಸಿರುವುದು ಅಂದ್ರೆ ವೇದಗಳ ಬೆನ್ನೇರಿ ಈ ಪರಮಾತ್ಮನ ಬಳಿಗೆ ಬರ್ತಾನೆ ಅಂತ ಅದರ ತಾತ್ಪರ್ಯ. ಈ ಮಂತ್ರದಲ್ಲಿ ಹಾಗೇ ಇದೆ. ಸಂಸಾರದಲ್ಲಿ ಬಾಧ್ಯರಾದ ಜನರಿಗಾಗಿ ವೇದ ಮಂತ್ರಗಳನ್ನ ಗಾನ ಮಾಡ್ರಿ ಅಂತ ಅಲ್ಲಿ ಹೇಳಿದ್ದಾರೆ. ಮತ್ತೆ ಧಾರಕ ಪೋಷಕರು ಯಾರು ಇಲ್ಲದವನು. ಇವನಿಗೆ ಧರಿಸುವವರು ಯಾರು ಬೇಕಾಗಿಲ್ಲ, ಇವನಿಗೆ ಪೋಷಿಸುವವರು ಯಾರು ಬೇಕಾಗಿಲ್ಲ. ಅದು ವಿ ಅನ್ನೋದು ಇಲ್ಲ ಅಂತ ಅನ್ನೋದನ್ನು ಸೂಚಿಸ್ತದೆ. ಇದಿಷ್ಟು ಸತ್ಯಸಂಧ ತೀರ್ಥರು ಹೇಳಿದಂತಹ ಅರ್ಥಗಳು. ಹೀಗೆ ಶಾಸ್ತ್ರಗಳನ್ನ ನಾವು ಮೊದಲು ಅಧ್ಯಯನ ಮಾಡಬೇಕು. ಆತ್ಮಾವ ಅರೇ ದೃಷ್ಟವ್ಯ, ಪರಮಾತ್ಮನ ಕಾಣಬೇಕಾದ್ರೆ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಶ್ರವಣ ಮಾಡಬೇಕು, ಮರಣ ಮಾಡಬೇಕು, ಮುಂದೆ ಧ್ಯಾನ ಮಾಡಬೇಕು. ಇಷ್ಟೆಲ್ಲ ಮಾಡಿದಾಗ ಪರಮಾತ್ಮನನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ. ಆ ಶಾಸ್ತ್ರಗಳನ್ನು ನಾವು ಅಧ್ಯಯನ ಮಾಡಬೇಕು ಅನ್ನುವ ಸಂಗತಿಯನ್ನು ಮುಂದೆ ಅದರ ಫಲವಾಗಿ ಆತ ನಮಗೆ ಮುಕ್ತಿ ಕೊಟ್ಟು ಸಂಸಾರದಿಂದ ದಾಟಿಸಿ ಮುಕ್ತಿ ಕೊಡ್ತಾನೆ ಅನ್ನೋ ಅರ್ಥವನ್ನು ಈ ಮಂತ್ರ ಹೇಳ್ತದೆ. ವೀರ ಇತ್ಯಾದಿ ಶಬ್ದಗಳು ನಮಗಾಗಿ, ನಮ್ಮಂಥವರಿಗೆ ಸ್ವಯಂ ವೇದ ಮಂತ್ರಗಳನ್ನ, ಶಾಸ್ತ್ರ ಮಂತ್ರಗಳನ್ನ ಗಾನ ಮಾಡ್ಲಿಕ್ಕೆ ಬರದೇ ಹೋದ್ರೂ ಕೂಡ ನಮಗಾಗಿ ಗಾನ ಮಾಡುವವರು ಮತ್ತಾರೋ ಇದ್ದಾರೆ. ಗಾನ ಮಾಡ್ರಿ ಅಂತ ಅವ್ರಿಗೆ ಹೇಳುವವರು ಮತ್ತಾರೋ ಇದ್ದಾರೆ. ನೋಡ್ರಿ, ಅಲ್ಲಿ ಕೆಲವರಿದ್ದಾರೆ ತಾವಾಗಿ ಗಾನ ಮಾಡುವವರು ಅಲ್ಲ ಅವರು. ಅವ್ರ ಸಲುವಾಗಿ ನೀವು ಗಾನ ಮಾಡ್ರಿ. ಒಂದಿಷ್ಟು ನೀವು ನಿಮ್ಮಷ್ಟಕ್ಕೆ ಗಾನ ಮಾಡಿಬಿಟ್ರೆ
ತಮಗಾಗಿ ಗಾನ ಮಾಡ್ಕೊಳ್ಳಿಕ್ಕೆ ಗೊತ್ತಿಲ್ಲದೆ ಇರುವವರ ಪಾಡೇನು, ಅವ್ರ ಗತಿ ಏನು, ಅದಕ್ಕಾಗಿ ಅವ್ರ ಬಗ್ಗೆನೂ ಒಂದಿಷ್ಟು ಕರುಣೆ ತೋರಿಸಿರಿ ಅಂತ ಯಾರೋ ಕೆಲವರು ಜ್ಞಾನಿಗಳು ಮತ್ತು ಕೆಲವರು ಜ್ಞಾನಿಗಳನ್ನ ನಮ್ಮಂಥ ಅಜ್ಞಾನಿಗಳ ಸಲುವಾಗಿ ಪ್ರೇರಿಸಿದಂಥ ಒಂದು ಮಂತ್ರ, ಅದನ್ನೆಲ್ಲ ಒಳಗೊಂಡಂಥ ವಿಧಾತ ಅನ್ನುವ ಮಂತ್ರ, ಅದರ ಶ್ರವಣದೊಂದಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.